ಮೂಡ ಹಗರಣದಲ್ಲಿ 50-50 ಅನುಪಾತದಲ್ಲಿ ಹಂಚಿಕೆ ಆಗಿದೆಯಲ್ಲ, ಅದರಲ್ಲಿ ಲೋಪದೋಷಗಳಾಗಿದೆ ಅನ್ನೋದರ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯನವರು ಒಪ್ಪಿಕೊಂಡಿದ್ದಾರೆ. ಆದರೆ ತಮ್ಮ ಕುಟುಂಬದ ಮೇಲೆ ಬಂದಿರುವಂತಹ ಆರೋಪ ಏನಿದೆ ಅದನ್ನ ಸುಳ್ಳು ಅಂದಿದ್ದಾರೆ. ಇನ್ನು ಲೋಕಾಯುಕ್ತ ತನಿಖೆ ಮುಂದುವರೆದಿದೆ. ದೇವರಾಜು ತಪ್ಪು ಮಾಡಿದ್ರೆ ದೇವರಾಜು ವಿರುದ್ಧ ಕ್ರಮ ತೆಗೆದುಕೊಳ್ಳಿ, ಈಗ ಯಾಕೆ ಅವರ ಕುಟುಂಬಸ್ಥರು ದೂರನ್ನ ಕೊಟ್ಟಿದ್ದಾರೆ, ಅದರ ವಿರುದ್ಧವಾಗಿಯೂ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಯತೀಂದ್ರ ಹೇಳಿದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಮೂಡಾದಲ್ಲಿ 50-50 ಅನುಪಾತದಲ್ಲಿ ಭ್ರಷ್ಟಾಚಾರ ಸತ್ಯ ಒಪ್ಪಿಕೊಂಡ ಸಿದ್ದರಾಮಯ್ಯ ಪುತ್ರ ಯತೀಂದ್ರ. ತಮ್ಮ ಕುಟುಂಬದ ಮೇಲಿನ ಆರೋಪ ಸುಳ್ಳು. ಮೂಡ ಹಗರಣದ ಲೋಕಾಯುಕ್ತ ಇಡಿ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ ಹಲವರ ವಿಚಾರಣೆ ನಡೆದಿದ್ದು ಇನ್ನೂ ಹಲವರ ಎನ್ಕ್ವೈರಿ ಆಗ್ತಿದೆ. ಈ ಮಧ್ಯೆ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮೊದಲ ಬಾರಿಗೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಕಡ್ಡಿ ತುಂಡಾದಂತೆ ಹೇಳಿಕೆ ಕೊಟ್ಟಿದ್ದಾರೆ. ಮೂಡಾದಲ್ಲಿ 50-50 ಅನುಪಾತದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಮೂಡಾದಲ್ಲಿ 50-50 ವಿಚಾರದಲ್ಲಿ ಯಾವ ಹಗರಣವೂ ನಡೆದಿಲ್ಲ ಅಂತ ಕಾಂಗ್ರೆಸ್ನ ಭಾಳಷ್ಟು ನಾಯಕರುಗಳು ಕೂಡ ಹೇಳ್ತಾ ಇದ್ರು. ಆದರೆ ಇದೇ ಮೊದಲ ಬಾರಿಗೆ ಸಿಎಂ ಪುತ್ರ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಕಡ್ಡಿ ತುಂಡಾಗುವಂಥ ರೀತಿಯಲ್ಲಿ ಹೌದು 50-50 ವಿಚಾರದಲ್ಲಿ ಮೂಡಾದಲ್ಲಿ ಹಗರಣ ಆಗಿದೆ, ಮೇಲ್ನೋಟಕ್ಕೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜನಸಾಮಾನ್ಯರು ಕೂಡ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳುವ ಮೂಲಕವಾಗಿ ಭಾಳಷ್ಟು ಜನರ ಬಾಯನ್ನು ಮುಚ್ಚಿದ್ದಾರೆ. ಯಾಕೆಂದರೆ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರದ ಒಬ್ಬ ಸದಸ್ಯರು. ಅವರೇ ಖುದ್ದಾಗಿ 50-50 ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿರುವಂಥದ್ದು ಸತ್ಯ, ಮೇಲ್ನೋಟಕ್ಕೆ ಅದು ಗೊತ್ತಾಗ್ತಾ ಇದೆ ಅಂತ ಹೇಳುವ ಮೂಲಕವಾಗಿ ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎನ್ನುವಂತಹ ಮಾತುಗಳಿತ್ತು, ಅದಕ್ಕೆ ಮತ್ತೊಂದು ಪುಷ್ಟಿ ಸಿಕ್ಕಂತೆ ಯತೀಂದ್ರ ಸಿದ್ದರಾಮಯ್ಯನವರ ಮಾತಿನಿಂದ ಆಗಿದೆ. ಮೂಡಾದಲ್ಲಿ 50-50 ಅನುಪಾತದಲ್ಲಿ ತಪ್ಪಾಗಿರೋದನ್ನ ಒಪ್ಪಿಕೊಂಡ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ಕುಟುಂಬದ ಮೇಲೆ ಕೇಳಿಬಂದಿರುವ ಆರೋಪವನ್ನ ಮತ್ತೆ ಅಲ್ಲಗಳೆದಿದ್ದಾರೆ. ನಮ್ಮ ತಂದೆ, ತಾಯಿ, ಮಾವನ ವಿರುದ್ಧ ಮಾಡಿರುವ ಆರೋಪದಲ್ಲಿ ಯಾವುದೇ ರೀತಿಯ ಸತ್ಯ ಇಲ್ಲ, ಇದು ತನಿಖಾ ಸಂಸ್ಥೆಗೂ ಕೂಡ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಇಡಿಯಿಂದ ಮೂಡ ಕ್ಲೀನ್ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದಕ್ಕಾಗಿ ಮೂಡವನ್ನ ಕ್ಲೀನ್ ಮಾಡಲಿಕ್ಕೆ ಸರ್ಕಾರ ಆಯೋಗ ರಚಿಸಿದೆ. ಖಂಡಿತ ನಾವೇ ಮೂಡವನ್ನ ಕ್ಲೀನ್ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ತನಿಖಾ ಸಂಸ್ಥೆಗಳು ಗೊತ್ತು, ಅದರೊಳಗೆ ಯಾವುದೇ ಸಾಕ್ಷ್ಯ ಸಿಗಲ್ಲ ಅನ್ನೋದು ಗೊತ್ತು. ಹಾಗಾಗಿ ಅವರು ಬೇರೆ ಬೇರೆ ತನಿಖೆ ಮಾಡ್ತಾರೆ. ಈ ತನಿಖೆಗಳು ಒಂದೇ ಇಲ್ಲ, ನಾವೇ ಒಂದು ಆಯೋಗ ರಚನೆ ಮಾಡಿದ್ದೀವಿ. ನನಗೆ ಕೇಂದ್ರ ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ. ನಾವೇನು ಆಯೋಗ ರಚನೆ ಮಾಡಿದ್ದೀವಿ, ಆ ಆಯೋಗದಿಂದ ಖಂಡಿತ ಮೂಡಾದ ಹಗರಣಗಳು ಅಲ್ಲಿ ಏನು ಹಗರಣಗಳಾಗಿದೆ ಅದನ್ನ ಕ್ಲೀನ್ ಮಾಡುವಂಥ ಕೆಲಸ ಆಗುತ್ತೆ. ದೇವರಾಜು ತಪ್ಪು ಮಾಡಿದರೆ ಕ್ರಮ ಆಗಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಯತೀಂದ್ರ. ಇನ್ನು ದೇವರಾಜು ಅವರು ಮೋಸ ಮಾಡಿ ನಮ್ಮ ಜಮೀನನ್ನ ಮಾರಾಟ ಮಾಡಿದ್ದಾರೆ ಅಂತ ಆರೋಪಿಸಿ ಅವರ ಅಣ್ಣನ ಮಗಳು ದೂರನ್ನ ಕೊಟ್ಟಿದ್ರು. ಈ ಬಗ್ಗೆ ಯತೀಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವರಾಜು ನಮ್ಮ ಮಾವನಿಗೆ ಜಮೀನು ಕೊಡುವಾಗ ಅವರ ಇಡೀ ಕುಟುಂಬ ಒಪ್ಪಿದೆ. ಒಂದು ವೇಳೆ ದೇವರಾಜು ಅವರ ಕುಟುಂಬಕ್ಕೆ ಮೋಸ ಮಾಡಿದ್ರೆ ಅದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ಇಷ್ಟು ವರ್ಷವಾದ ಮೇಲೆ ಆ ಕುಟುಂಬದವರು ಕೇಸ್ ಹಾಕಿದ್ದಾರೆ. ಇದಕ್ಕೆ ನ್ಯಾಯಾಲಯವೇ ಉತ್ತರ ಕೊಡುತ್ತೆ ಅಂತ ಕೂಡ ಹೇಳಿದ್ದಾರೆ. ವರ್ಷಗಳು ಕೂಡ ಅವ್ರು ಗೊತ್ತಿದ್ರು ಕೂಡ ದೇವರಾಜ್ ಅವರು ಮಾರಿದ್ರು ಅಂತ ಗೊತ್ತಿದ್ರು ಕೂಡ ಅವ್ರೇನು ಕೂಡ ತಕರಾರು ಎತ್ತಿರಲಿಲ್ಲ. ಮತ್ತು ಅವರೇ ತಹಸೀಲ್ದಾರ್ ಮುಂದೆ ಬರೆದು ಕೊಟ್ಟಿದ್ದಾರೆ, ನಾವು ಈ ರೀತಿ ಮಾರೋದಕ್ಕೆ ದೇವರಾಜ್ ಅವರು ಸೋದರ ಮಾವರಿಗೆ ಮಾರೋದಕ್ಕೆ ಅವ್ರಿಗೆ ಒಪ್ಪಿಗೆ ಇದೆ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ. ಬಟ್ ಇವಾಗ ತಕರಾರು ಮಾಡ್ತಾರೆ. ಸೊ ಹಾಗಾಗಿ ಬಟ್ ಅದನ್ನೆಲ್ಲ ಕೋರ್ಟ್ನಲ್ಲಿ ಇತ್ಯರ್ಥ ಮಾಡ್ತೀವಿ. ಸೊ ಆಮೇಲೆ ಅಕಸ್ಮಾತ್ ಏನಾದರೂ ದೇವರಾಜ್ ಅವರು ಅವ್ರಿಗೆ ಮೋಸ ಮಾಡಿ ಮಾರಿದ್ರೆ ಅದ್ರ ತಪ್ಪು ನಮ್ಮ ಮೇಲೆ ಬರೋದಿಲ್ಲ. ಎರಡನೇ ಬಾರಿಗೆ ವಿಚಾರಣೆಗೆ ದೇವರಾಜು ಹಾಜರ್. ಸುದೀರ್ಘ ವಿಚಾರಣೆಯನ್ನ ನಡೆಸಿದ ಲೋಕಾಯುಕ್ತ. ಈ ನಡುವೆ ಇವತ್ತು ಲೋಕಾಯುಕ್ತ ವಿಚಾರಣೆಗೆ ಎರಡನೇ ಬಾರಿಗೆ ಪ್ರಕರಣದ 4ನೇ ಆರೋಪಿಯಾಗಿರುವ ದೇವರಾಜು ಹಾಜರಾಗಿದ್ರು. ತಮ್ಮ ಜಮೀನು ಮಾರುವ ವಿಚಾರದಲ್ಲಿ ಕುಟುಂಬಸ್ಥರ ಒಪ್ಪಿಗೆ ಹಾಗೂ ಅವತ್ತಿನ ಆ ಜಾಗದ ಸ್ಥಿತಿಯ ಬಗ್ಗೆ ಸುದೀರ್ಘವಾದಂತಹ ವಿಚಾರಣೆಯನ್ನ ಲೋಕಾಯುಕ್ತ ಎಸ್ಪಿ ನಡೆಸಿದ್ದಾರೆ. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಕೆಸರೆಯ 3.25 ಎಕರೆ ಜಮೀನನ್ನು ಕೊಟ್ಟಂತಹದ್ದು ದೇವರಾಜು ಈ ಪ್ರಕರಣದ A4 ಆರೋಪಿ. ಹೀಗಾಗಿ ಇವತ್ತು ಲೋಕಾಯುಕ್ತದ ಮುಂದೆ ಎರಡನೇ ಬಾರಿಗೆ ದೇವರಾಜು ವಿಚಾರಣೆಗೆ ಒಳಪಟ್ಟಿದ್ದಾರೆ. ಪ್ರಮುಖವಾಗಿ ಆ ಜಾಗದ ವಿಚಾರದಲ್ಲಿ ಈಗ ಮತ್ತೊಂದು ವಿವಾದವೂ ಕೂಡ ಶುರುವಾಗಿದೆ. ಹೀಗಾಗಿ ದೇವರಾಜ್ ಈ ಜಮೀನನ್ನು ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಇದ್ದಂಥ ದಾಖಲೆಗಳು ಏನು ಮತ್ತು ಅವತ್ತಿನ ಸ್ಟೇಟಸ್ಕೋ ಅಂದರೆ ಜಮೀನಿನ ವಿಚಾರದಲ್ಲಿ ಯಾವ ಸ್ಟೇಟಸ್ಕೋ ಇತ್ತು ಅನ್ನುವಂಥದ್ರ ಬಗ್ಗೆ ಮತ್ತೊಂದು ಸುತ್ತಿನ ಸುದೀರ್ಘ ವಿಚಾರಣೆಯೂ ಕೂಡ ಲೋಕಾಯುಕ್ತದಲ್ಲಿ ನಡೆದಿದೆ. ಅಲ್ಲಿಗೆ ನ್ಯಾಯಾಲಯ ಕೊಟ್ಟಿರುವಂಥ ಡೇಟ್ ಹತ್ತಿರ ಆಗ್ತಾ ಇದ್ದಂತೆ ಲೋಕಾಯುಕ್ತದವರ ತನಿಖೆಯು ಕೂಡ ಭಾಳಷ್ಟು ವೇಗವನ್ನು ಪಡೆದುಕೊಂಡಿದೆ. ಹೀಗಾಗಿ ದೇವರಾಜ್ ಅವರನ್ನು ಎರಡನೇ ಸುತ್ತಿನ ವಿಚಾರಣೆಗೆ ಲೋಕಾಯುಕ್ತರು ಕರೆದು ಸುದೀರ್ಘ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಒಟ್ಟಿನಲ್ಲಿ ಮೂಡಾ ಕೇಸ್ನಲ್ಲಿ ತಮ್ಮ ಕುಟುಂಬಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಮೂಡಾದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಕೂಡ ಒಪ್ಪಿಕೊಂಡಿದ್ದಾರೆ. KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.